ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜು ಬ್ಯಾಂಗ್ಳೂರ್ ಜೋಡಿ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಂದು ಡೈಲಿ ರೂಟೀನ್ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಮೆಂತ್ಯ ವಾಟರ್ನ ತಗೊತಾ ಇದ್ದೀನಿ. ಬನ್ನಿ. ಕೆಲವೊಂದ್ಸರಿ ನೆನೆ ಹಾಕೋದು ಮರ್ತು ಹೋಗ್ಬಿಡ್ತೀವಿ. ಹಾಗಾಗಿ ಅದು ನೆನ್ಪಿಡಬೇಕು. ನೈಟ್ ಫಸ್ಟ್ ನಮ್ಮದು ಮಾರ್ನಿಂಗ್ ಚೆನ್ನಾಗಿರಬೇಕು ಅಂದರೆ ನೈಟ್ ಚೆನ್ನಾಗಿರಬೇಕು. ನಾವು ನೈಟ್ ಇದನ್ನೆಲ್ಲ ಕರೆಕ್ಟಾಗಿ ನಾವು ನೆನೆ ಹಾಕಿದ್ವಿ ಅಂದರೆ ರಾತ್ರಿ ಬೆಳಗ್ಗೆ ಎದ್ದು ಕುಡಿಯೋದಕ್ಕೆ ಆರಾಮಾಗಿರುತ್ತೆ. ಸೊ ಇವಾಗ ಅದಾದ ನಂತರ ಚಿಯಾ ಸೀಡ್ನ ತಗೊತಾ ಇದ್ದೀನಿ ಫ್ರೆಂಡ್ಸ್. ಆ ಚಿಯಾ ಸೀಡು ನೆನಪಿರಲಿ, ಅದನ್ನು ಚೆನ್ನಾಗಿ ನೆನೆಸ್ಬಿಟ್ಟೆ ತೊಗೋಬೇಕಂತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೋಷನ್ ಸರಿಯಾಗಿ ಆಗೋದಿಲ್ಲ, ಮತ್ತು ಅದಲ್ಲೇ ಸ್ಟಕ್ ಆಗಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಅದು ಚೆನ್ನಾಗಿ ನೆನೆಯಬೇಕಂತೆ. ಸಬ್ಜಾ ಸೀಡ್ ಬೇರೆ, ಚಿಯಾ ಸೀಡ್ ಬೇರೆ, ಅದೆರಡಕ್ಕೂ ಡಿಫ್ರೆನ್ಸ್ ಇದೆ. ಸಬ್ಜಾ ಸೀಡ್ ಬಂದು ಬೇಗ ನೆನೆಯುತ್ತೆ, ಓಕೆನಾ? ಬಟ್ ಚಿಯಾ ಸೀಡ್ ಹಾಗಲ್ಲ. ಸೊ ಇದನ್ನು ನೈಟ್ ನೆನೆ ಹಾಕ್ಬಿಟ್ಟೆ ನೀವು ತೊಗೊಳ್ಳಿ. ಹಾಗೆಯೇ ನೀವು ಫ್ರೂಟ್ಸ್ ಸಲಾಡು ಮತ್ತು ಏನು ಮಾಡ್ಕೊತೀರ ಅದರಲ್ಲಿ ಸ್ಪ್ರಿಂಕಲ್ ಮಾಡಿ ಕೂಡ ತಿನ್ನೋದಕ್ಕೆ ಹೋಗ್ಬೇಡಿ. ಚೆನ್ನಾಗಿ ನೆನೆಸ್ಬಿಟ್ಟು ತಿನ್ನಿ, ಆವಾಗ ಡೈಜೆಷನ್ಗೆ ಈಸಿ ಆಗುತ್ತೆ. ಸೊ ಈಗ ಬಂದು ಬಾದಾಮಿ ನೆನೆ ಹಾಕಿರೋ ಬಾದಾಮಿ ಮತ್ತು ವಾಲ್ನಟ್ ತೊಗೋತಾ ಇದ್ದೀನಿ. ಡೈಲಿ ಒಂದು ವಾಲ್ನಟ್ ಸಾಕು. ಗೋಡಂಬಿನೂ ಅಷ್ಟೇ, ಇದು ಪೀಸ್ ಆಗಿದೆ ಫ್ರೆಂಡ್ಸ್. ಒಂದು 3 ಇಲ್ಲ ಒಂದು 4 ಪೀಸ್ ಆಗಿರೋದು. ಇವಾಗ ಗುಂಡದಾಗಿರುತ್ತಲ್ಲ, ಹಂಗಿರುತ್ತಲ್ಲ ರೌಂಡ್ ಗೋಡಂಬಿ, ಅದಾದರೆ ಒಂದು 2 ಸಾಕು. ಯಾಕಂದರೆ ಡೈಲಿ ತೊಗೊತಾ ಇರ್ತೀವಲ್ವ ನಾವು, ಏನು ತೊಂದರೆ ಇಲ್ಲ. ಸುಮ್ಮನೆ ಒಂದಷ್ಟು ತಿನ್ನಬೇಕು ಅಂತ ಏನೂ ಇಲ್ಲ. ಹಾಗೆ ಫ್ರೆಂಡ್ಸ್, ಟೈಮ್ ಫಾಲೋ ಮಾಡಿ, ಓಕೆನಾ? ನೀವು ಟೈಮ್ ಫಾಲೋ ಮಾಡ್ತಿರಲ್ಲ ಮಾಡಬಾರ್ದು. ಇವಾಗ ನಾನು ನಾಷ್ಟ ತಿಂದಿರೋ ಇದ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಒಂದೇ ಸರಿ ಮಧ್ಯಾಹ್ನ ತಿಂತೀನಿ ಅಂತ ಅಂದ್ಬಿಟ್ಟು ನೀವೇನಾದ್ರು ತಿಂತೀರ ಅಥವಾ ಸ್ಕಿಪ್ ಮಾಡಬಾರ್ದು, ಓಕೆನಾ? ಹೊಟ್ಟೆ ಫುಲ್ಲಾಗಿ ಇರಬೇಕು ಎಲ್ಲ ಟೈಮಲ್ಲಿ ಕೂಡ. ನಾನು ಡಯೆಟ್ ಅಂದ್ರೇ ಅದು. ಏನು, ನಾವೇನು ತಿಂತೀವಿ ಅದನ್ನು ಸರಿಯಾದ ಟೈಮ್ಗೆ ತಿನ್ನೋದನ್ನೇ ಡಯೆಟ್ ಅಂತ ಕರೆಯೋದು. 8 o'clock ಬ್ರೇಕ್ಫಾಸ್ಟ್, 1 o'clock ಅಥವಾ 12:30 ಲಂಚ್, 7 o'clock 7:30 8 o'clock ಒಳಗಡೆ ಮುಗಿಸ್ಕೊಬೇಕು ಡಿನ್ನರ್. ಸೊ ಈ ಥರ ಫಾಲೋ ಮಾಡ್ತಾರೆ ಮಾಡೋರು. 6 o'clock ಒಳಗಡೆ ತಿನ್ಕೊತಾರೆ, 6:30 ಆವಾಗಲೇ ಸ್ಟಾರ್ಟ್ ಮಾಡ್ತಾರೆ ಡಿನ್ನರ್ ತಿನ್ನೋರು, ಓಕೆನಾ? ಬಟ್ ನಾವೆಲ್ಲ ಹಾಗೆ ಮಾಡೋಕ್ಕಾಗೋದಿಲ್ಲ, ಓಕೆನಾ? ಅಷ್ಟೊಂದೆಲ್ಲ ನಾವು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವು 8 ಗಂಟೆ ಒಳಗಡೆ 9 ಗಂಟೆ ಒಳಗಡೆ ಅದು ತಿಂದ್ಕೊಂಡು ಆಮೇಲೆ ನಾವು ಇನ್ನೂ ನಿದ್ದೆ ಮಾಡೋದು ಲೇಟ್ ಆದರೆ ನಮಗೆ ಸ್ವಲ್ಪ ಜೀರ್ಣ ಆಗಿರುತ್ತೆ. ನಾವು ತಿಂದ್ಬಿಟ್ಟು ಹಾಗೆ ಮಲ್ಕೊಂಡ್ರೆ, ಡೈಜೆಷನ್ ಆಗದೆ ಮಲ್ಕೊಂಡ್ರೆ ಹೊಟ್ಟೆ ಬರೋದು ಮತ್ತು ದಪ್ಪ ಆಗೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಾಗೋದು. ಹಾಗಾಗಿ ಟೈಮ್ ಫಾಲೋ ಮಾಡಿ. ಇವಾಗ ಇದನ್ನು ಅಷ್ಟೇ, ನಾನು ಏನೂ ತಿಂದಿರ ಇವಾಗ ಬೆಳಗ್ಗೆ ಊಟಕ್ಕೆ ಬಿಟ್ಬಿಟ್ಟು ನಾನು ಮಧ್ಯಾಹ್ನ ತಿಂದರೆ ನಾನು ಸಣ್ಣ ಆಗ್ಬಿಡ್ತೀನೇನೋ. ಗ್ಯಾಸ್ಟ್ರಿಕ್ ಆಗುತ್ತೆ ಅಷ್ಟೇ. ಹೊಟ್ಟೆಗೆ ಬೇಕು ಏನಾದರೂ, ಅದು ಗಾಳಿ ತುಂಬಿಕೊಂಡು ಫಿಲ್ ಮಾಡ್ಕೊಳುತ್ತೆ. ಗಾಳಿ ತುಂಬೋಕೆ ಬಿಡದೆ ನೀವೇನಾದರೂ ಹೊಟ್ಟೆಗೆ ಕೊಟ್ಟರೆ ಅದು ಗಾಳಿ ತುಂಬ್ಕೊಳೋದಿಲ್ಲ, ಏನಾದರೂ ಹೊಟ್ಟೆಲಿರುತ್ತೆ. ಹಾಗಾಗಿ 12 ಗಂಟೆಗೆ ನಾಷ್ಟ ತಿನ್ನೋದು, 11 ಗಂಟೆಗೆ ನಾಷ್ಟ ತಿನ್ನೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ನಾನು ಮಾಡಿಲ್ಲ ಅಂತಲ್ಲ, ನಾನು ಮಾಡಿದ್ದೀನಿ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಈಗ ಪೂಜೆ ಮಾಡಬೇಕು, ಅದಕ್ಕೆ ಮುಂಚೆ ಏನೂ ತಿನ್ನಬಾರ್ದು, ಮನೆ ಕೆಲಸ ಆಗೋಕ್ಕೆ ಮುಂಚೆ ನಾನೇನು ತಿನ್ನಬಾರ್ದು ಅಂದ್ಬಿಟ್ಟು 12:30 1 o'clock ನಾನು ಎಷ್ಟೋ ಸರಿ ನಾಷ್ಟ ಮಾಡಿದ್ದೀನಿ. ಆವಾಗೆಲ್ಲ ಏನಾಗುತ್ತೆ ಗೊತ್ತಾ, ಗ್ಯಾಸ್ ತುಂಬ್ಕೊಳುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಇದು ಬೆಸ್ಟ್ ನಿಮಗೆ. ಏನಾದರೂ ಒಂದು ಸ್ಮೂದಿ ಮಾಡ್ಕೊಂಡು ಕುಡಿಯೋದು, ಓಕೆನಾ? ನೀವು ನಾಷ್ಟನೇ ಎಣ್ಣೆ ಐಟಮ್ ಹಾಕ್ಕೊಂಡು ಪೂರಿ ಇಡ್ಲಿ ಚಟ್ನಿ ಈ ಥರ ತಿನ್ನಬೇಕು ಅಂತ ಏನೂ ಇಲ್ಲ. ಯಾವುದಾದ್ರೂ ಒಂದು ಸ್ಮೂದಿ ನಿಮ್ಗೆ ಯಾವುದಾಗುತ್ತೆ, ಅದು ರಾಗಿದಾಗುತ್ತಾ, ರವೆದಾಗುತ್ತಾ, ಅಥವಾ ನೀವು ಫ್ರೂಟ್ಸ್ದಾಗುತ್ತಾ, ವೆಜಿಟೇಬಲ್ಸ್ದಾಗುತ್ತಾ, ಯಾವುದಾದ್ರೂ ಒಂದು ತೊಗೊಂಡು ಸ್ಮೂದಿ ತೊಗೊಂಡ್ಬಿಟ್ಟು ಆಮೇಲೆ ನೀವು ನೀರು ಕುಡ್ಕೊಂಡು, ಅಥವಾ ನಿಮ್ಮ ಮಧ್ಯದಲ್ಲಿ ಏನಾದರೂ ಬೇಕಂತಂದರೆ ನೀವು ಫ್ರೂಟ್ಸು ವೆಜಿಟೇಬಲ್ಸು ಏನಾದರೂ ತಿಂದ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ. ಬಟ್ ಖಾಲಿ ಎಲ್ಲ ಬಿಟ್ಟು ಮಧ್ಯಾಹ್ನ ನಾನು ಊಟ ಮಾಡಿದೆ, ಬೆಳಗಿನ ಒಂದು ಊಟ ನಾನು ಸ್ಕಿಪ್ ಮಾಡಿದೆ, ಸೊ ನಾನು ಅದರಿಂದ ಸಣ್ಣ ಆಗ್ಬಿಡ್ತೀನಿ ಅಂದರೆ ಇಲ್ಲ. ನೀವು ಗಾಳಿ ತುಂಬ್ಕೊಳುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಏನು ಮಾಡ್ತೀವಿ ಗೊತ್ತಾ, ನಾವು ನಾಷ್ಟ ಮಾಡಿರೋದಿಲ್ಲ ಅಲ್ವಾ, ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬೆಳಗ್ಗೆ ನಾಷ್ಟ ಮಾಡಿಲ್ಲ ಅಂತ ಮಧ್ಯಾಹ್ನದ ಊಟ ಮಾಡ್ಬೇಕಂದ್ರೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನದ ಊಟ ಎಲ್ಲ ಸೇರಿ ಒಂದೇ ಸರಿ ಸರಿಯಾಗಿ ತಿನ್ಬಿಡ್ತೀವಿ. ಅದು ಸರಿಯಾಗಿ ಜೀರ್ಣ ಆಗದೆ ಪ್ರಾಬ್ಲಮ್ ಆಗುತ್ತೆ.
ಫ್ರೆಂಡ್ಸ್, ಇವಾಗ ನಂದು ಜೀರಾ ವಾಟರ್ ಟೈಮ್. ಬನ್ನಿ ಇವಾಗ ಜೀರಾ ವಾಟರ್ ತಗೊಳ್ಳೋಣ. ಅದಾದ ನಂತರ ಮುಂದಿನ ಕೆಲಸ ಕಾರ್ಯಕ್ರಮಗಳು. ಎವ್ರಿ ಟೈಮ್ ಹೀಗೆ ಆಗುತ್ತೆ ನನಗೆ. ನಾನು ವೀಡಿಯೋ ಮಾಡ್ತಾ ಕುಡಿಬೇಕಾದ್ರೆ ಯಾವಾಗಲೂ ಡ್ರೆಸ್ ಮೇಲೆ ಚೆಲ್ಕೋದು. ಇದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಅಂತ ಹೇಳ್ಬೋದು. ಹಿಂಗೆ ಕ್ಯಾಮ್ರಾ ನೋಡ್ತಾ ಇರ್ತೀನಲ್ವಾ, ಹಿಂಗೆ ಅನ್ಕೊಂಡ್ಬಿಡ್ತೀನಿ, ಸಡನ್ನಾಗಿ ಅದು ಬಂದ್ಬಿಡುತ್ತೆ. ಫ್ರೆಂಡ್ಸ್, ಇವಾಗ ನಂದು ರಾಗಿ ಮಾಲ್ಟ್ ತಗೋತಾ ಇದ್ದೀನಿ. ಓಕೆನಾ, ರಾಗಿ ಸ್ಮೂದಿ ತಗೋತಾ ಇದ್ದೀನಿ. ಕೆಲಸದ ಜೊತೆಯಲ್ಲಿ ಎಲ್ಲ ನಡೀತಾ ಇರುತ್ತೆ. ಸೊ ಇವಾಗ ಇದನ್ನು ತೊಗೊಂಡ್ಬಿಟ್ಟು ನಾನು ಇನ್ನು ನಂದೇನೇನಿದೆ ಕೆಲಸ ಅದನ್ನು ಮುಂದುವರಿಸ್ಕೊತಾ ಇರ್ತೀನಿ. ಆ ವಾಟರ್ ಬಾಟ್ಲನ್ನು ನಾನು ಆಲ್ರೆಡಿ ತುಂಬಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಆಗಾಗ ಕುಡಿತಾ ಇರ್ತೀನಿ. ಟೈಮ್ ಮೇಂಟೈನ್ ಮಾಡಿ. ಓಕೆನಾ, ಯಾವ ಟೈಮಿಗೆ ಏನೇನು ತಗೊತಾ ಇರ್ತೀರ ಆ ಟೈಮ್ನ ಮೇಂಟೈನ್ ಮಾಡ್ತಾ ಇರಿ. ನಾಷ್ಟ ಲೇಟಾಗಿ ತೊಗೊಂಡು ಮಧ್ಯಾಹ್ನದ ಊಟ ಬೇಡಪ್ಪ ಅಂತ ಅನ್ನಿಸ್ಬಾರ್ದು. ನಾಷ್ಟ ಬೆಳಗ್ಗೆ ತೊಗೊಂಡಿರೋದು ಮಧ್ಯಾಹ್ನ ಅಷ್ಟರಲ್ಲಿ ನಮ್ಗೆ ಹೊಟ್ಟೆ ಹಸುವಾಗಬೇಕು. ನೈಟ್ ಊಟ ಮಾಡಿದ್ದು ರಾತ್ರಿ ಅಷ್ಟರಲ್ಲಿ ನಮ್ಗೆ ಹೊಟ್ಟೆ ಹಸುವಾಗಬೇಕು. ಅಯ್ಯೋ ಊಟ ಸಾಕಪ್ಪ ಬೇಡ ಅಂತ ಅನ್ನಿಸ್ಬಾರ್ದು. ಆ ಥರ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಂದು ಇವಾಗ ಲಂಚ್ ಪ್ಲೇಟ್ ನೋಡಿ, ಚಪಾತಿ, ಚಿಕ್ಕಡಿಕಾಯಿ ಪಲ್ಯ, ಕೋಸು ಪಲ್ಯ, ಸಲಾಡ್, ಚಪಾತಿ. ನಂದಿವಾಗ ಮಧ್ಯಾಹ್ನದ ಊಟ. ಬನ್ನಿ ಬೇಗ ಮಾಡ್ಕೊಳ್ಳೋಣ. ಒಂದು ಡಿನ್ನರ್ ಪ್ಲೇಟ್ ಚಪಾತಿ ನೋಡಿ, ಒಂದು ಬೌಲ್ ತುಂಬ ಸಲಾಡ್, ಬದನೆಕಾಯಿ ಪಲ್ಯ ಮಾಡಿದ್ದೀವಿ ಇವತ್ತು. ಟೇಸ್ಟಿಗೆ ಮಾತ್ರ ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ, ಫ್ರೈಡ್ ರೈಸ್. ಯಾಕಂದರೆ ಅದರಲ್ಲಿ ಕೂಡ ತರಕಾರಿ ಇರುತ್ತಲ್ಲ, ಸೊ ಬ್ಯಾಲೆನ್ಸ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ. ಚಪಾತಿ, ಸಲಾಡ್ ಮತ್ತು ಪಲ್ಯ. ಬನ್ನಿ ಇವಾಗ ಬೇಗ ಊಟ ಮುಗಿಸ್ಕೊಳ್ಳೋಣ. ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್ ಹೊರಗಡೆ. ಇವತ್ತು ವಾಕಿಂಗ್ ಕ್ಯಾನ್ಸಲ್ ಅಂತ ಅನ್ಕೊತೀನಿ. ವಾಕಿಂಗ್ ಕ್ಯಾನ್ಸಲ್ ಆದರೂ ಮನೆಯಲ್ಲೇ ಒಂದು ಸ್ವಲ್ಪ ಓಡಾಡ್ಕೊಂಡ್ರು ಆಯಿತು. ಸೊ ಬನ್ನಿ ಇವಾಗ ಊಟ ಮುಗಿಸ್ಕೊಳ್ಳೋಣ.